ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, UI ಟೀಸರ್ ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ಸಿನಿಮಾದ ಹೀರೋಯಿನ್ ರೇಷ್ಮಾ ನಾಣಯ್ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮ್ಯಾಮ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. UI ದೊಡ್ಡ ಜಗತ್ತನ್ನು ನೋಡಿ ಬೆಚ್ಚ ಬಿದ್ದಿದ್ದೀವಿ ನಾವು. ನೀವು ಕೂಡ ಆ ಸಿನಿಮಾದಲ್ಲಿ ಒಂದು ಪಾರ್ಟ್ ಅಂತ ಎಷ್ಟು ಖುಷಿಯಿಂದ ಹೇಳ್ಬೋದ್ದೀರಾ? ತುಂಬಾ ಖುಷಿ ಇದೆ. ಆ್ಯಂಡ್ ನಾನು ಒಂದು ಆಡಿಯನ್ಸ್ ಆಗಿ ಉಪ್ಪಿ ಸರ್ ಅಭಿಮಾನಿಯಾಗಿ ನಿಮ್ಮ ಥರನೇ ಫಸ್ಟ್ ಟೈಮ್ ಟೀಸರ್ ನೋಡಿದೆ, ಕಾಯ್ತಿದ್ದೆ ಯಾವಾಗ ಏನು ಬಿಡ್ತಾರೆ ಅಂತ. ಸೊ ತುಂಬ ಖುಷಿ ಆಗ್ತಿದೆ ಇವತ್ತು. ಓಕೆ, ನೀವು ಒಬ್ಬ ನಿಮಗೆ ಈ ಒಂದು ಪಾತ್ರ ಸಿಕ್ಕಿದ್ದು ಹೇಗೆ? ಕಾಲ್ ಬಂದಂಥ ಸಂದರ್ಭದಲ್ಲಿ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಈ ಸಂದರ್ಭದಲ್ಲಿ ಫಸ್ಟ್ ಲುಕ್ಗೆ ಈ ಲೆವೆಲ್ಗೆ ಸದ್ದಾಗಿದೆ, ಇಡೀ ವಿಶ್ವವೇ ಮಾತಾಡೋ ಲೆವೆಲ್ಗಿದೆ, ಅರ್ಥವೂ ಆಗ್ತಿಲ್ಲ, ಬಟ್ ಒಂದು ಹಾಲಿವುಡ್ ರೇಂಜ್ಗೆ ಇದೆ. ನಿಮಗೆ ಎಷ್ಟು ಖುಷಿ ಆಗ್ತಿದೆ? ನಿಮ್ಗೆ ಸೆಲೆಕ್ಟ್ ಆಗಿದೆ ಹೇಗೆ ಅಂತ ಆ ದಿನಗಳ ಬಗ್ಗೆ ಹೇಳ್ಬೋದು? ತುಂಬಾ ಖುಷಿ ಆಗ್ತಿದೆ. ನನಗೆ ಫಸ್ಟ್ ಲಹರಿ ಫಿಲ್ಮ್ಸಿಂದ ಕಾಲ್ ಬಂತು. ಶ್ರೀಕಾಂತ್ ಸರ್ ಅಪ್ರೋಚ್ ಮಾಡಿದರು. ಆಮೇಲೆ ಉಪ್ಪಿ ಸರ್ ಅವ್ರನ್ನ ಭೇಟಿ ಮಾಡಿ ಎಲ್ಲ ಮಾತುಕತೆ ಎಲ್ಲ ಆಗಿ ಫೈನಲ್ ಆಗಿದ್ದು. ಬಟ್ ತುಂಬಾ ಖುಷಿ ಇದೆ ನನಗೆ ಈ ಪಾತ್ರ ಒಂದು ಸಿಕ್ಕಿದೆ ಅಂತ. ಅದು ತುಂಬ ದಿನ ಆದಮೇಲೆ, ತುಂಬ ಆಫ್ಟರ್ ಲಾಂಗ್ ಟೈಮ್ ಉಪ್ಪಿ ಸರ್ ಅವ್ರ ಡೈರೆಕ್ಷನಲ್ಲಿ ನಂಗೊಂದು ಅವಕಾಶ ಸಿಕ್ಕಿದೆ ಅಂತ ತುಂಬಾ ಖುಷಿ. ನಿಮಗೆ ಹೇಗೆ ಅನಿಸ್ತು ಇಷ್ಟು ಜನರ ಸಮ್ಮುಖದಲ್ಲಿ ನೋಡುವಂಥ ಸಂದರ್ಭದಲ್ಲಿ? ಆ್ಯಂಡ್ ಕಮೆಂಟ್ಗಳು ನೋಡ್ತಾ ಇದ್ದೆ ನಾನು, ತುಂಬ ಅದ್ಭುತವಾಗಿ ಕಮೆಂಟ್ ಮಾಡ್ತಿದ್ದೆ ಜನರು. ಇವೆಲ್ಲವನ್ನು ನೋಡಿದಾಗ ಹೇಗೆ ಅನಿಸ್ತಾ ಇದೆ? ಥ್ರಿಲ್ಲಿಂಗ್ ಹೇಗಿದೆ? ತುಂಬಾ ಖುಷಿ ಆಗುತ್ತೆ. ನಾನು ಹೇಳಿದಾಗೆ ಆ್ಯಕ್ಟ್ ಮಾಡಿದ್ದೀನಿ ಅಂತಲ್ಲ, ಆ್ಯಸ್ ಉಪ್ಪಿ ಸರ್ ಅಭಿಮಾನಿಯಾಗಿ ನಾನು ಕಾಯ್ತಿದ್ದೆ. ತುಂಬ ಖುಷಿ ಆಗ್ತಿದೆ. ಏನು ಹೇಳ್ತೀರಾ ಇಷ್ಟೆಲ್ಲ ಅಭಿಮಾನಿಗಳಿಗೆ, ನಿಮ್ಮ ಅಭಿಮಾನಿಗಳಾಗಿರ್ಬೋದು, ಉಪೇಂದ್ರ ಸರ್ ಅಭಿಮಾನಿಗಳಿಗೆ? UI ವರ್ಲ್ಡ್ಗೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಆದರೆ ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವ್ರ ಆಶೀರ್ವಾದ, ಅವ್ರ ಪ್ರೀತಿ ನಮ್ಮ UI ತಂಡಕ್ಕೆ ಇರಲಿ ಅಂತ ಕೇಳ್ಕೊತೀನಿ. ನಿಮ್ಮ ಪಾತ್ರ ಹೇಗಿರುತ್ತೆ ಅಂತ ಹೇಳಬಹುದಾ? ಇಲ್ಲ, ಸೊ ಐಮ್ ಸೋ ಸಾರಿ, ಬಟ್ ಸದ್ಯಕ್ಕೇನು ಹೇಳೋಕ್ಕಾಗಲ್ಲ. ಬಟ್ ಬರ್ತಾ ಸಾಂಗ್ಸ್ ರಿಲೀಸ್ ಆಗುತ್ತೆ, ಟ್ರೇಲರ್ ರಿಲೀಸ್ ಆಗುತ್ತೆ, ಅದರಲ್ಲಿ ನೋಡ್ಬೋದು. ನಿಮ್ಮ ಬ್ಯೂಟಿ ಸೀಕ್ರೆಟ್ ಹೇಳಬಹುದಾ? ಜಸ್ಟ್ ಸ್ಮೈಲ್ ಆ್ಯಂಡ್ ಸ್ಪ್ರೆಡ್ ಲವ್. ಓಕೆ, ಥ್ಯಾಂಕ್ ಯು. ನಿಮ್ಮ ಅಭಿಮಾನಿಗಳಿಗೆ ಫೈನಲಿ ಎಸ್, ನಮ್ಮ ಟೀಸರ್ ಇವತ್ತು ರಿಲೀಸ್ ಆಗಿದೆ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಸಪೋರ್ಟ್ ನಮ್ಮ UI ತಂಡದ ಮೇಲೆ ಇರಲಿ. ಆ್ಯಂಡ್ ವೇಟ್ ಫಾರ್ ದ UI ವರ್ಲ್ಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರು, ನನ್ನ ಜೊತೆ ಈಗ ನೀತು ಅವರು, ಬಿಗ್ ಬಾಸ್ ಮನೇಲಿ ನೋಡಿದರೆ ಇವ್ರನ್ನ. ಇವರು UI ಸಿನಿಮಾದಲ್ಲಿ ಇವರು ಕೂಡ ಒಂದು ಪಾತ್ರವನ್ನ ಮಾಡಿದ್ದಾರೆ. ಹಾಗಾದ್ರೆ ಇವ್ರ ಪಾತ್ರ ಹೇಗಿರುತ್ತೆ? ಇವತ್ತು ಟೀಸರ್ ಕೂಡ ರಿಲೀಸ್ ಆಗಿದೆ. ಏನು ಹೇಳ್ತಾರೆ ನೀತು ಅಂತ ಕೇಳೋಣ. ನೀತು, ಹೇಗಿದ್ದೀರಾ? ಸೂಪರ್, ತುಂಬಾ ಚೆನ್ನಾಗಿದ್ರೆ. ಈಗ ಚೆನ್ನಾಗಿ ತಿಂತಾ ಇದ್ರೇನು? ಹೌದೌದು, ಚೆನ್ನಾಗಿ ತಿಂತಾ ಇದ್ದೀನಿ. UI ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ? ಟೀಸರ್ ಅಂತೂ ಅದ್ಭುತವಾಗಿದೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸೊ ಹೇಗೆ ಎಲ್ಲ ಅಭಿಮಾನಿಗಳು ವೇಟ್ ಮಾಡ್ತಿದ್ರಲ್ಲ UI ಟೀಸರ್ಗೆ, ನಾನು ಆ ಥರ ವೇಟ್ ಮಾಡ್ತಿದ್ದೆ. ಬಟ್ UI ಅಲ್ಲಿ ನಾನು ಬೀಂಗ್ ಅ ಪಾರ್ಟ್ ಅನ್ನೋದು ಒಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಅದು ಉಪೇಂದ್ರ ಸರ್ ಡೈರೆಕ್ಷನಲ್ಲಿ ಒಂದು ಆ್ಯಕ್ಟ್ ಮಾಡಿದ್ದೀನಿ ಅಂದರೆ ಲೈಕ್ ಇಟ್ಸ್ ಅ ಪ್ರೌಡ್ ಮೂಮೆಂಟ್. ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನಿಮ್ಗೆ ಗೊತ್ತಲ್ಲ, ಸೊ ವಿ ಕಾಂಟ್ ರಿವೀಲ್, ಬಟ್ ಇಟ್ಸ್ ಅ ವಂಡರ್ಫುಲ್ ರೋಲ್. ಉಪೇಂದ್ರ ಸರ್ ನಮ್ಗಂತಾನೆ ಅಂದರೆ ಲೈಕ್ ನಾವು ಈ ಸಮಾಜದ ಒಂದು ಭಾಗ ಅಂತೇಳಿ ಅವರು ನನ್ನ ತಗೊಂಡು ಆ್ಯಕ್ಟ್ ಮಾಡಿದ್ದೀನಿ. ಸೊ ಇಟ್ಸ್ ಅ ಗುಡ್ ಥಿಂಗ್. ಬಿಗ್ ಬಾಸ್ ಇಂದ ಹೊರಗೆ ಬಂದು ಬಳಿಕ ಹೇಗಿದೆ ಪ್ರೀತಿ, ಹೇಗಿದೆ ರೆಸ್ಪಾನ್ಸ್ ಜನರು ಅಂತ ಹೇಳಿ? ಬಿಗ್ ಬಾಸಿಂದ ಬಂದ ತಕ್ಷಣ ನೋಡ್ತಿದ್ದೀರಲ್ಲ, ಸೊ ಎಲ್ಲ ಜನ ಪ್ರೀತಿ ಕೊಡ್ತಾ ಇದ್ದಾರೆ. ತುಂಬ ಲೈಕ್ ಚೆನ್ನಾಗಿ ಆಡಿದ್ರಿ ಅಂತ ಹೇಳ್ತಿದ್ರು. ಸೊ ಎಂಡ್ ಆಫ್ ದ ಡೇ ಲೈಕ್ ಅದೇ ಬೇಕಲ್ಲ ಆ್ಯಸ್ ಅ ಕಂಟೆಸ್ಟೆಂಟ್ ಆಗಿ. ಸೊ ಎಂಜಾಯ್ ಮಾಡ್ತಿದ್ದೀನಿ ಈಚ್ ಆ್ಯಂಡ್ ಎವ್ರಿ. ಫೈನಲಿ UI ಟೀಸರ್ ರಿಲೀಸ್ ಆಗಿದೆ. ಉಪ್ಪಿ ಸರ್ ಅಭಿಮಾನಿಗಳಿಗೆ ಆ್ಯಂಡ್ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ? ಯಾವ ಥರ ನೀವು ಇದರಲ್ಲಿ ನಮ್ಮನ್ನು ರಂಜಿಸ್ತೀರಾ ಅಂತ UI ಸಿನಿಮಾದಲ್ಲಿ? UI ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಲೈಕ್ ಸ್ವ್ಯಾಗ್ ಅಂತಲೇ ನೋಡ್ಬೋದು ನನ್ನ ಒಂದು ಕ್ಯಾರೆಕ್ಟರ್. ಸೊ UI ಮೂವಿದು ಟೀಸರ್ ನೋಡಿದ್ವಿ ಎಲ್ಲರೂ, ಈಗ ನೋಡ್ತಾ ಇದ್ದೀವಿ. ಸೊ ಚೆನ್ನಾಗಿ ಬಂದಿದೆ. ಲೈಕ್ ಐ ಆಮ್ ಹ್ಯಾಪಿ, ಲೈಕ್ ಆ್ಯಸ್ ಹೆಂಗೆ ಅಭಿಮಾನಿಗಳು ಹೇಗೆ ಎಂಜಾಯ್ ಮಾಡ್ತಿದ್ರೆ ಅದೇ ರೀತಿ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಇದು UI ಸಿನಿಮಾದಲ್ಲಿ ನಟಿಸಿದಂತಹ ನೀತು ಮತ್ತು ರೇಷ್ಮಾ ನಾಣಯ್ ಅವರ ಮಾತುಗಳು. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.